ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ನಾವು ಮುಸ್ಲಿಮರ ಪರ ಅಂತ ಹೇಳ್ತೀರಾ? ಸ್ಕಾಲರ್ಶಿಪ್ ಗತಿ ಇಲ್ಲದವ್ರು ನೀವು, ಮಕ್ಕಳ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಗತಿ ಇಲ್ಲದ ಅಮಿತ್ ಶಾ, ನರೇಂದ್ರ ಮೋದಿ ನಾಚಿಕೆ ಕೆಟ್ಟವರು ನಿಂತು ಪಾರ್ಲಿಮೆಂಟ್ ಅಲ್ಲಿ ಸುಳ್ಳು ಹೇಳ್ತೀರಿ ನಾವು ಮುಸ್ಲಿಮರ ಪರ ಅಂತೇಳಿ. ಏನು ಮೈನಾರಿಟಿ ಬಡ್ಜೆಟ್ ಅನ್ನ ಬಿಜೆಪಿ ಸರ್ಕಾರ ಏನು ಪಾರ್ಲಿಮೆಂಟ್ ನಲ್ಲಿ ಈ ಸಾರಿಯ ಬಡ್ಜೆಟ್ ನಲ್ಲಿ ಮೈನಾರಿಟಿ ಬಡ್ಜೆಟ್ ಅನ್ನ ನೀವು 50% ಕಟ್ ಮಾಡ್ಲಿಲ್ವಾ? ನೀವು ಸ್ಕಾಲರ್ಶಿಪ್ ಅನ್ನು ನೀವು ಕಟ್ ಮಾಡ್ಲಿಲ್ವಾ? ನೀವು ಮುಸಲ್ಮಾನರ ಪರ ಅಂತ ಹೇಳಿ ಈ ರೀತಿ ಸುಳ್ಳು ಹೇಳುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ನಿಮಗೆ ಧೈರ್ಯ ಇದ್ರೆ ನಾನು ಹೇಳ್ತೇನೆ, ನಿಜವನ್ನ ಹೇಳಿ. ನಿಜ ಏನು ಅಂತಂದ್ರೆ ಮುಸಲ್ಮಾನರಿಗೆ ಸೇರಿದ ವಕ್ಫ್ ಭೂಮಿಯನ್ನ ಯಾವ ರೀತಿ ನೀವು ಏರ್ಪೋರ್ಟ್ ಗಳನ್ನ, ಯಾವ ರೀತಿ ನೀವು ಬಂದರುಗಳನ್ನ ಅದಾನಿ ಅಂಬಾನಿಗೆ ದಾರೆ ಎರೆದ್ರು, ಅದೇ ರೀತಿ ಈ ವಕ್ಫ್ ನ ಜಮೀನಿಗೆ ಕಣ್ಣು ಹಾಕಿ ಅದನ್ನ ಬಲಾಢ್ಯರಿಗೆ ಕೊಡುವಂತ ಒಂದು ಷಡ್ಯಂತ್ರ ಹೊರತು ಬೇರೇನು ಅಲ್ಲ. ಇದು ಗೊತ್ತಿರಲಿ ನಿಮಗೆ. ನೀವು ನಿಮ್ಮ ನಂಬರ್ ನೊಂದಿಗೆ ನೀವು ಪಾಸ್ ಮಾಡಿರ್ಬೋದು, ಆದ್ರೆ ಇದು 20 ಕೋಟಿ ಮುಸಲ್ಮಾನರಿಗೆ ಯಾವ ಕಾರಣಕ್ಕೂ ಸಮ್ಮತಾರ್ಹ ಅಲ್ಲ. ನಾವಿದನ್ನ ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಈ ವಕ್ಫ್ ಬಿಲ್ ತರಬೇಕಂತ ಹೇಳಿ ಯಾವ ಮುಸಲ್ಮಾನರು ಅರ್ಜಿ ಹಾಕಿಲ್ಲ. ಒಬ್ಬನೇ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೇಳಲಿಲ್ಲ, ಒಬ್ಬನೇ ಒಬ್ಬ MLA ಕೇಳಲಿಲ್ಲ, ಯಾವುದೇ ಮುಸ್ಲಿಂ ಸಂಘಟನೆಗಳು ಕೇಳಿಲ್ಲ, ಯಾವುದೇ ಧಾರ್ಮಿಕ ಮುಖಂಡರುಗಳು ಕೇಳಿಲ್ಲ. ಇನ್ನು ಇವತ್ತು ಪ್ಯಾನಲ್ ನಲ್ಲಿ ಕೂತ್ಕೊಂಡು ಹಲವು ಚಾನಲ್ ಅವ್ರು ಕೇಳ್ತಾರೆ, ನೀವು ಯಾಕೆ ಇದನ್ನ ವಿರೋಧಿಸ್ತೀರಿ ಅಂತ ಹೇಳಿ. ಚಾನಲ್ ನಲ್ಲಿ ಕೂತ್ಕೊಂಡು ಹೇಳ್ತಾರೆ, ಯಾಕೆ ನೀವು ವಿರೋಧಿಸ್ತೀರಿ ಅಂತ ಹೇಳಿ, ನಿಮ್ಗ ತಲೆಯಲ್ಲಿ ಏನಿದೆ ಅಂತ ಕೇಳ್ತಾರೆ. ನಾವು ಹೇಳುವಂಥದ್ದು ಒಂದನೇ ಕಾರಣ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಈ ಚಾನಲ್ಗಳು ಡಿಬೇಟ್ ಮಾಡೋರು 20 ಕೋಟಿ ಮುಸಲ್ಮಾನರನ್ನ ರೆಪ್ರೆಸೆಂಟ್ ಮಾಡುವ ಒಬ್ಬನೇ ಒಬ್ಬ MP, ಒಬ್ಬನೇ ಒಬ್ಬ MLA, ಒಂದೇ ಒಂದು ಸಂಘಟನೆ ಈ ಬಿಲ್ ಅನ್ನು ತನ್ನಿ ಅಂತ ಹೇಳಿ ಕೇಳಿಲ್ಲ. ನಂಬರ್ 2, JPC ಮಾಡಿದ್ರಿ ನೀವು. JPC ಮಾಡೋದಕ್ಕೆ ಎಲ್ಲರ ಸಲಹೆಗಳನ್ನ ಸ್ವೀಕರಿಸಲಿಕ್ಕೆ ಇಡೀ ಎಲ್ಲಾ ರಾಜ್ಯಗಳಿಗೆ ಭೇಟಿ ನೀಡಿತು. ಸ್ಟೇಕ್ ಹೋಲ್ಡರ್ಸ್, ವಕ್ಫ್ ಬೋರ್ಡ್ ಮುಖಂಡರುಗಳ ಸಲಹೆಯನ್ನು ತಗೊಳ್ತು. JPCಯಲ್ಲಿ ಒಂದೇ ಒಂದು ಸಲಹೆ, ಮುಸಲ್ಮಾನರ ಪರವಾಗಿ ಒಂದೇ ಒಂದು ಸಲಹೆಯನ್ನ ತೆಗೆದುಕೊಳ್ಳಿಲ್ಲ. ನಂಬರ್ 2, ಮೂರನೇ ಕಾರಣ, ಇಲ್ಲಿಯವರೆಗೆ ಮುಸಲ್ಮಾನರಲ್ಲಿ ವಕ್ಫ್ ಬೋರ್ಡ್ ಅಲ್ಲಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಅವಕಾಶ ಇತ್ತು. ಈಗ ಬೇರೆ ಸಮುದಾಯಗಳಿಗೆ ಅವಕಾಶ ಕೊಡಬೇಕು. ಯಾಕೆ ಕೊಡಬೇಕು? ಮುಜರಾಯಿ ಇಲಾಖೆಯಲ್ಲಿ ಒಬ್ಬ ಮುಸಲ್ಮಾನನಿದ್ದಾನ, ಬೇರೆ ಸಂಘಟನೆಗಳ ಬೇರೆ ಸಮುದಾಯದ ಬೌದ್ಧರಿರ್ಬೋದು, ಸಿಖ್ಖರಿರ್ಬೋದು, ಆ ಸಮುದಾಯಗಳಲ್ಲಿ ಬೇರೆ ಜಾತಿಯವರಿದ್ದಾರ. ಇದೇ ಮೈಸೂರಿನ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದಲ್ಲಿ ಮುಸಲ್ಮಾನರಿದ್ದಾರ. ಅಂದ್ರೆ ಮುಜರಾಯಿ ಇಲಾಖೆಯಲ್ಲಿ ದೇವಾಲಯಗಳಲ್ಲಿ ಬೇರೆ ಸಮುದಾಯದ ಏನು ಅವರ ರಿಲಿಜಿಯಸ್ ಇದರಲ್ಲಿ ಮುಸಲ್ಮಾನರು ಇಲ್ಲದಿದ್ರೆ ಇದರಲ್ಲಿ ಯಾಕೆ ಮುಸಲ್ಮಾನರನ್ನ ಮುಸ್ಲಿಂ ಅಲ್ಲರವರನ್ನ ಬರುವಂತವಾಗಿ ತೂತ್ಕುರಿ? ಇದು ನಮ್ಮ ಅಬ್ಜೆಕ್ಷನ್. ಇನ್ನು ವಕ್ಫ್ ಬೈ ಯೂಸರ್ ಅಂದ್ರೆ ತಲತಲಾಂತರದಿಂದ ವಕ್ಫ್ ಭೂಮಿಯಾಗಿ ಯೂಸ್ ಮಾಡಿಕೊಂಡು ಬಂದಿರುವಂತದ್ದು. ಅದು ಮಸೀದಿ ಇರ್ಬೋದು, ಮದ್ರಸಾ ಇರ್ಬೋದು, ಅದು ಸ್ಮಶಾನ ಇರ್ಬೋದು. ಈ ವಕ್ಫ್ ಬೈ ಯೂಸರ್ಗೆ ಸುಪ್ರೀಂ ಕೋರ್ಟ್ ಕೂಡ ಮಾನ್ಯತೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಮಾನ್ಯತೆ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ತಲತಲಾಂತರದಿಂದ ಅದು ಅಡ್ವರ್ಸ್ ಪೊಸಿಷನ್ ಏನಿರ್ತಾರೆ ಅವರಿಗೆ ಮಾಡ್ಕೊಡ್ಬೇಕು ಅನ್ನೋಂಥ ಕಾರಣಕ್ಕೆ ಅದನ್ನ ಅವ್ರಿಗೆ ಕೊಡುವಂತ ಕಾನೂನು ವಕ್ಫ್ ಬೈ ಯೂಸರ್ ಇತ್ತು. ಅದನ್ನ ಇವತ್ತು ನೀವು ವಕ್ಫ್ ಬೈ ಯೂಸರ್ ತೆಗೆದುಹಾಕಿದ್ರಿ. ಇನ್ನು ನೀವು ನ್ಯಾಯಾಲಯದ ಪವರ್ ಅನ್ನ, ಜುಡಿಷಿಯರಿ ಪವರ್ ಅನ್ನ ತೆಗೆದು ಜಿಲ್ಲಾಧಿಕಾರಿಗಳಿಗೆ, ಎಕ್ಸಿಕ್ಯೂಟಿವ್ ಕೊಡ್ತಾ ಇದ್ದೀರಿ. 108. ಯಾಕಂದ್ರೆ ನ್ಯಾಯಾಲಯ ಶ್ರೇಷ್ಠನ, ನಿಮ್ಮ ಎಕ್ಸಿಕ್ಯೂಟಿವ್ ಸ್ಟೇಷನ್. ಇದರ ಅರ್ಥ ಏನು? ಎಕ್ಸಿಕ್ಯೂಟಿವ್ ಯಾವತ್ತು ಸರ್ಕಾರದ ಅಂಡರ್ ಇರ್ತಾನೆ. ಡೆಪ್ಯೂಟಿ ಕಲೆಕ್ಟರ್, DC ಸರ್ಕಾರದ ಅಂಡರ್ ಇರ್ತಾರೆ. ಸರ್ಕಾರ ಯಾವ್ದು ಏನ್ ಹೇಳ್ತದೆ ಅದನ್ನ ಕೇಳ್ತಾರೆ ಹೊರತು ಅವ್ರು ನ್ಯಾಯ ಕೋರ್ಟ್ ಆಗಲ್ಲ. ಕೋರ್ಟ್ ಅನ್ನೋಂಥದ್ದು ಇಂಡಿಪೆಂಡೆಂಟ್. ಹಾಗಾಗಿ ಅದರಲ್ಲಿ ನ್ಯಾಯ ಸಿಗ್ತದೆ. ಇವತ್ತು ನೀವು ಜುಡಿಷಿಯರಿಯಿಂದ ಪವರ್ ಅನ್ನು ಕಿತ್ಕೊಂಡು ಎಕ್ಸಿಕ್ಯೂಟಿವ್ಗೆ ಕೊಡ್ತಿದ್ದೀರಿ. ಅದಕ್ಕೆ ನಮ್ಮ ವಿರೋಧ ಇದೆ. ಅದಕ್ಕೆ ನಾವು ವಿರೋಧ ಮಾಡ್ತಾ ಇರುವಂತದ್ದು. ಇನ್ನು ನೀವು ಸರ್ವೆ ಕಮಿಷನ್ ಅನ್ನ ಕಿತ್ಕೊಂಡು ಇವತ್ತು ನೀವು
ಜಿಲ್ಲಾಧಿಕಾರಿ ಮಾಡ್ಲಿ ಅಂತ ಹೇಳ್ತೀರಿ. 1900 ನಾಚಿಕೆ ಆಗ್ಬೇಕು ಈ ಸರ್ಕಾರಗಳಿಗೆ. 1931ರಲ್ಲಿ ಬ್ರಿಟಿಷರು ಸರ್ವೆ ಮಾಡಿದ್ ಬಿಟ್ರೆ ಇಲ್ಲಿವರೆಗೆ ಭಾರತದ ಲೆವೆಲ್ ನಲ್ಲಿ ಒಂದು ಸರ್ವೆ ಮಾಡಕ್ ಆಗಿಲ್ಲ ನಿಮ್ಗೆ. ಇವತ್ತು ಎಷ್ಟೊಂದು ಫೈಲ್ಗಳು ಪೆಂಡಿಂಗ್ ಇದೆ ಸರ್ವೆ ಇಲಾಖೆಯಲ್ಲಿ, DC ಇಲಾಖೆಯಲ್ಲಿ. ಅದನ್ನ ತೆಗೆದುಕೊಂಡು ಇದನ್ನು ವಕ್ಫ್ ಅನ್ನು ನೀವು ಕೊಡುವಂತ ಕೆಲಸವನ್ನು ಏನ್ ಮಾಡ್ತಾ ಇದ್ದೀರಿ, ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕೇಳುವಂತದ್ದು ಮುಸಲ್ಮಾನರಿಗೆ ಸಂಬಂಧಿಸಿದಂತ ಈ ಜಮೀನಿನಲ್ಲಿ ತೀರ್ಮಾನವನ್ನು ಮುಸಲ್ಮಾನರು ತೆಗೆದುಕೊಳ್ಬೇಕು, ಮುಸಲ್ಮಾನ್ ರೆಪ್ರೆಸೆಂಟೇಟಿವ್ ತಗೊಳ್ಬೇಕು. ನೀವು ಇದನ್ನ ದುರುದ್ದೇಶ ಪೂರ್ವಕವಾಗಿ ವಕ್ಫ್ ಜಮೀನನ್ನ ನೀವು ಇದನ್ನ ಕಬಳಿಸಿಕೊಂಡಿದ್ರಿ. ಇನ್ನೊಂದು ಮಾಡುತ್ತಾ ಇರುವಂತದ್ದು 12 ವರ್ಷದ ಒಳಗಡೆ ಕ್ಲೈಮ್ ಮಾಡಬೇಕು ಅಂತ. ಅದು ದೇವಸ್ಥಾನದ ಭೂಮಿಗಿಲ್ಲ, ಅದು ಬೌದ್ಧರ ಭೂಮಿಗಿಲ್ಲ, ಅದು ಜೈನರ ಭೂಮಿಗಿಲ್ಲ. ಅವತ್ತು ಯಾವತ್ತಾದ್ರೂ ಅದನ್ನ ಅವ್ರು ಚಾಲೆಂಜ್ ಮಾಡ್ಬೋದು. ಆದ್ರೆ ಮುಸಲ್ಮಾನರ ವಕ್ಫ್ ಸ್ವತ್ತು ಮಾತ್ರ 12 ವರ್ಷದೊಳಗೆ ಅದನ್ನ ಚಾಲೆಂಜ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಇದು ಅನ್ಯಾಯದ ಪರಮಾವಧಿ. ಆ ಕಾರಣಕ್ಕೆ ಈ ಎಲ್ಲಾ ಕಾರಣಕ್ಕೋಸ್ಕರ ಇವತ್ತು ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ. ಇವತ್ತು ಕೆಲವು ಮಾಧ್ಯಮಗಳು ಏನು ಸುಳ್ಳನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ಎಲ್ಲಂದ್ರಲ್ಲಿ ಹೋಗಿ ನಿಂತ್ಕೊಂಡು ವಕ್ಫ್ ಬೋರ್ಡ್ ಅಂತ ಹೇಳ್ಬಿಟ್ಟು ವಕ್ಫ್ ಬೋರ್ಡ್ ಅಂತ ಒಂದು ಬೋರ್ಡ್ ಹಾಕ್ತಾರೆ, ಅದು ವಕ್ಫ್ ಜಮೀನ್ ಆಗ್ತದೆ ಅಂತೆ. ಯಾಕೆ ಸುಳ್ಳು ಹಾಕ್ತಾರೆ? ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಕೆಲವು ಮಾಧ್ಯಮಗಳಿಗೆ ಒಂದು ಉದಾಹರಣೆ ಕೊಡಿ, ನಾನು ಚಾಲೆಂಜ್ ಮಾಡ್ತೀನಿ. ಈ ಮಾಧ್ಯಮಗಳು ಜನರ ದಿಕ್ಕು ತಪ್ಪಿಸುವ ಸುಳ್ಳು ಹೇಳುವ ಈ ಮಾಧ್ಯಮಗಳಿಗೆ ಚಾಲೆಂಜ್ ಮಾಡ್ತೀನಿ. ಒಂದೇ ಒಂದು ಉದಾಹರಣೆ ಕೊಡಿ. ಯಾವುದಾದ್ರೂ ಒಂದು ಜಮೀನಿಗೆ ಹೋಗಿ ವಕ್ಫ್ ಭೂಮಿ ಅಂತ ಸೀಲ್ ಹಾಕಿದ ಯಾವುದೇ ಒಂದು ಉದಾಹರಣೆಯನ್ನು ಕೊಡಿ. ಈ ರೀತಿ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಬೇಡಿ. ವಕ್ಫ್ ಅನ್ನುವಂಥದ್ದು ನಮ್ಮ ಹಿರಿಯರು ದಾನವಾಗಿ ಕೊಟ್ಟದ್ದು. ಯಾವ ಸರ್ಕಾರವ ಮೋದಿ ಕೊಟ್ಟದ್ದಲ್ಲ, ಇದು ಅಮಿತ್ ಶಾ ಕೊಟ್ಟದ್ದಲ್ಲ, ಇದು ಸಿದ್ದರಾಮಯ್ಯ ಕೊಟ್ಟದ್ದಲ್ಲ, ಇದು ದೇವೇಗೌಡ ಕೊಟ್ಟದ್ದಲ್ಲ, ಇದು ನಮ್ಮ ಹಿರಿಯರು ಕೊಟ್ಟದ್ದು. ಹಾಗಾಗಿ ಈ ನಮ್ಮ ಹಕ್ಕನ್ನ ನಾವು ಪಡೆದೇ ತೀರ್ತೀವಿ. ನಿಮಗೆ ತಾತ್ಕಾಲಿಕವಾಗಿ ನಿಮ್ಗೆ ವಿಜಯ ಸಿಕ್ಕಿರ್ಬೋದು, ನಂಬರ್ ಗೇಮ್ನಿಂದ ನೀವು ಪಾರ್ಲಿಮೆಂಟ್ ನಲ್ಲಿ ಇದನ್ನ ಪಾಸ್ ಮಾಡಿರ್ಬೋದು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಜವಾಬ್ದಾರಿಯುತ ಪಾರ್ಟಿಯಾಗಿ ಮೊದಲದಿಂದಲೇ ದೇಶದ ಜನತೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈ ರೀತಿ ಆಗ್ತದೆ ಅಂದ್ರೆ ಈ ರೀತಿ ವಕ್ಫ್ನ ಜಮೀನನ್ನ ಹೊಡೆಯಲಿಕ್ಕೆ ಇವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀರ್ಮಾನ ಮಾಡಿದೆ, ಏನು ರಾಷ್ಟ್ರಪತಿ ಅಂಕಿತ ಆದ ತಕ್ಷಣ ಇದು ಯಾವಾಗ ಕಾಯ್ದೆ ಆಗ್ತದೆ ತಕ್ಷಣ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಇದನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ಚಾಲೆಂಜ್ ಮಾಡಲಿದ್ದೇವೆ. ಅದೇ ರೀತಿ ನಾವು ಬೀದಿ ಸಂಸತ್ತಿನ ಮೂಲಕ, ಬೀದಿಯ ಹೋರಾಟದ ಮೂಲಕ ನಮ್ಮ ಸಂವಿಧಾನಿಕವಾದಂತಹ ಹಕ್ಕು ನಾವು ಜನಪರ ಹೋರಾಟ ಮಾಡುವುದರ ಮೂಲಕ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ರಾಜಕೀಯವಾಗಿ ಹೋರಾಟ ಮಾಡಿದ್ರೆ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸಲ್ಲ. ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ. ನ್ಯಾಯಸಮ್ಮತವಾಗಿ ಈ ವಕ್ಫ್ ಬಿಲ್ ವಾಪಸ್ ತೆಗೆಯುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಹಾಗಾಗಿ ಈ ಮಾಧ್ಯಮದ ಮೂಲಕ ನನ್ನನ್ನ ಆಲಿಸುತ್ತಿರುವಂತಹ ಸಮಸ್ತ ಜನತೆಗೆ, ವಿಶೇಷವಾಗಿ ಕರ್ನಾಟಕದ ಜನತೆಗೆ ನಾನು ಮನವಿ ಮಾಡಿಕೊಳ್ಳುವಂಥದ್ದು, ಇದು ಮುಸಲ್ಮಾನರ ವಿರುದ್ಧ, ಇದು ಸಂವಿಧಾನದ ವಿರುದ್ಧ, ಇದು ಜಾತ್ಯತೀತರ ವಿರುದ್ಧ ಮಾಡಿರುವಂಥದ್ದು. ಇವತ್ತು ನಮಗೆ ಬಹಳ ನಿರೀಕ್ಷೆ ಇತ್ತು. ದೇವೇಗೌಡರಂತ ಮುತ್ಸದ್ದಿಗಳು ಸುಮಾರು ಸುದೀರ್ಘ ಕಾಲ ಮುಸಲ್ಮಾನರ ಒಡನಾಟದಲ್ಲಿ, ಮುಸಲ್ಮಾನರ ಹೋರಾಟದಲ್ಲಿ, ಮುಸಲ್ಮಾನರ ಬೆಂಬಲದಿಂದ ರಾಜಕೀಯ ಮಂತ್ರಿ ಆದವರು, ಮುಖ್ಯಮಂತ್ರಿ ಆದವರು, ಪ್ರಧಾನಮಂತ್ರಿ ಆದವರು ಇದನ್ನು ವಿರೋಧಿಸ್ತಾರೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ದುರದೃಷ್ಟವಶಾತ್ ಅವರು ಕೂಡ ಇದನ್ನ ವಿರೋಧಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ನಿತೀಶ್ ಕುಮಾರ್ ಅವರಿಗೆ, ಚಂದ್ರಬಾಬು ನಾಯ್ಡು ಅವರಿಗೆ, ಜಯಂತ್ ಚೌಧರಿ ಅವರಿಗೆ, ಅದೇ ರೀತಿ ದೇವೇಗೌಡರು, ಕುಮಾರಸ್ವಾಮಿ ಅವರಿಗೆ ಇಲ್ಲಿನ ಜನತೆ ಮುಂದೆ ಪಾಠ ಕಲಿಸಲಿದ್ದಾರೆ. ಒಂದು ಚುನಾವಣೆಯಲ್ಲಿ ಮುಗಿಲಿಲ್ಲ, ಚುನಾವಣೆಗಳು ಬರ್ತಾನೆ ಇರ್ತದೆ. ಹಾಗಾಗಿ ನೀವು ತಾತ್ಕಾಲಿಕ ಜಯ ಸಾಧಿಸಿರಬಹುದು, ಇದು ಅಂತಿಮ ಜಯ ಅಲ್ಲ. ಎಲ್ಲಿಯವರೆಗೆ ಈ ಬಿಲ್ ಅನ್ನ ವಾಪಸ್ ಪಡೆಯುವುದಿಲ್ಲವೋ ಭಾರತೀಯ ಜನತೆ ಇದನ್ನ ಎದುರಿಸ್ತಾರೆ, ಹೋರಾಟ ಮಾಡ್ತಾರೆ. ಆ ನಂತರ ಇದನ್ನು ವಾಪಸ್ ತೆಗೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ, ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರಿಗೆ ಧನ್ಯವಾದಗಳು.
ಸಾಂವಿಧಾನಿಕ ವಕ್ಫ್ ತಿದ್ದುಪಡಿ ಮಸೂದೆಗೆ ಅಬ್ದುಲ್ ಹನ್ನಾನ್ ರವರನ್ನು ಆತ್ಮೀಯವಾಗಿ ಕೇಳ್ಕೊಳ್ತೇನೆ. हमारे वॉलंटियर्स ये पूरे प्रोटेस्ट को ह्यूमन चेन की शक्ल देना चाह रहे हैं, तो हम थोड़ा कोऑपरेट करें, ह्यूमन कोऑपरेट करें. आज का ये प्रोटेस्ट बहुत ही इम्पोर्टेंट प्रोटेस्ट है. हमारे स्टेट प्रेसिडेंट अब्दुल मजीद साहब ने बहुत ही तफसील के साथ, हम मुसलमान बहुत ही बेजार है. मुल्क की आज़ादी के बाद सबसे ज़्यादा ख़तरनाक और सबसे ज़्यादा काला कानून आज हमें देखने को मिल रहा है. किसी भी हालत में ये कानून मंजूर नहीं है. वक्त के ताल्लुक से हमारे नौजवानों को, औरतों को, ज़िम्मेदारों को, बहुत से लोगों को इसके ताल्लुक से इसलिए फिक्र नहीं है क्योंकि 70 साल में वक्त के ताल्लुक से उन्हों के ज़िम्मेदार बनाया गया और फिर एक चेयरमैन बनने के लिए उन्होंने बड़ी बड़ी लॉबी और काले तरीक़ों को इख्तियार किया और अंदर से चूहे और दिमक की तरह ये पूरे वक्त को चक लिए हैं. अब जो कुछ बचा है वो हमारे सामने. यहाँ पर वक्फ के ताल्लुक से बहुत ही इम्पोर्टेंट बात ये है कि ये वर्शिप का हिस्सा 26 ये तमाम आर्टिकल्स में पूरी आज़ादी है. कानून बहुत बड़ी चीज़ है और हम आइडिया ऑफ इंडिया को सिख की ईसाई है और ये गांधी का इंडिया है, अंबेडकर का इंडिया है और फिर टीपू सुल्तान का इंडिया है. और इस इंडिया में मेजॉरिटेरियन अगर कोई कानून बनाता है, किसी को खुंदल